ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೊಲಂಜೀರ್ ಫಿಶ್ ಫ್ರೈಸ್ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಸಾಮಾನ್ಯವಾಗಿ ನಾವು ಆಲೂಗಡ್ಡೆನ ಉಪಯೋಗಿಸ್ಕೊಂಡು ಫ್ರೆಂಚ್ ಫ್ರೈಸ್ ಮಾಡ್ತೀವಿ, ಆದರೆ ಇವತ್ತು ಮೀನನ್ನು ಉಪಯೋಗಿಸ್ಕೊಂಡು ಹೇಗೆ ಫ್ರೆಂಚ್ ಫ್ರೈಸ್ ಮಾಡೋದು ಅಂತ ತಿಳಿಯೋಣ. ಹಾಗಾದರೆ ಬನ್ನಿ ಮಾಡುವ ವಿಧಾನ ಹಾಗೂ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನೆಂದು ತಿಳಿಯೋಣ. ಈ ಮೀನಿನ ಹೆಸರು ಬೊಲಂಜೀರ್ ಅಂತ ಕೂಡ ಕರೆಯುತ್ತಾರೆ, ಹಾಗೆ ಸಿಲ್ವರ್ ಫಿಶ್ ಅಂತ ಕೂಡ ಕರೆಯುತ್ತಾರೆ. ಇದನ್ನು ಮೊದಲು ತಲೆ ಕಟ್ ಮಾಡಿ ನೀಟಾಗಿ ಉಪ್ಪು ಮತ್ತು ಅರಿಶಿನ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೀನ್ ಮಾಡೋದು ತುಂಬ ಮುಖ್ಯ. ನಾವು ಉಪ್ಪು ಮತ್ತು ಅರಿಶಿನ ಹಾಕಿ ಕ್ಲೀನ್ ಮಾಡೋದ್ರಿಂದ ಸ್ವಲ್ಪ ಕೂಡ ಸ್ಮೆಲ್ ಇರೋದಿಲ್ಲ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹೇಗೆ ಮಾಡೋದು ಅಂತ ತಿಳಿಯೋಣ. ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಮೆಣಸಿನ ಪುಡಿ ಹಾಗೂ ಕಬಾಬ್ ಮಸಾಲ ತಗೊಳ್ತಾ ಇದ್ದೀನಿ. ಫಿಶ್ ಕಬಾಬ್ ಮಸಾಲ 2 ಟೇಬಲ್ ಸ್ಪೂನ್ ತಗೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೂ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ತಗೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಳ್ಳೋದ್ರಿಂದ ಮಸಾಲ ಪದಾರ್ಥ ಎಲ್ಲ ಮೀನಿಗೆ ಕರೆಕ್ಟಾಗಿ ಹಿಡಿಯುತ್ತೆ. ಮತ್ತು ನಿಂಬೆಹಣ್ಣು, ನಾನು 2 ನಿಂಬೆಹಣ್ಣು ತಗೊಂಡಿದ್ದೀನಿ. ನಿಮಗೆ ಹುಳಿ ಇನ್ನೂ ಬೇಕು ಅಂದರೆ ಹೆಚ್ಚಾಗಿ ತಗೊಳ್ಳಿ. ಇದನ್ನೆಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಕರೆಕ್ಟಾಗಿ ಹಿಡಿಯುತ್ತೆ. ಮಕ್ಕಳಿಗೆ ಮೀನು ಒಂದು ಪರಿಪೂರ್ಣ ಆಹಾರ, ಆದರೆ ಕೆಲವರು ತಿನ್ನೋದಿಲ್ಲ, ಮೀನಂದರೆ ದೂರ ಇರ್ತಾರೆ. ಆದರೆ ಈ ರೀತಿ ಅವ್ರಿಗೆ ಮಾಡಿಕೊಡಿ. ಫ್ರೆಂಚ್ ಫ್ರೈಸ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ, ಅದೇ ರೀತಿ ಇರುತ್ತೆ. ಈ ಮೀನಿನ ವಿಶೇಷತೆ ಏನು ಅಂದರೆ ಇದನ್ನು ಹಾಗೆ ತಿನ್ಬೋದು, ಮುಳ್ಳು ತೆಗೆದು ತಿನ್ನಬೇಕು ಅಂತ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಸಾಮಾನ್ಯವಾಗಿ ನಾವು ಮೀನು ಕೊಟ್ಟಾಗ ನಾವು ಪಕ್ಕದಲ್ಲೇ ಇದ್ದು ತಿನ್ನಿಸ್ತಾ ಇರ್ತೀವಿ, ಮುಳ್ಳು ಸಿಗಾಕೊಳ್ಳುತ್ತೆ ಅಂತ. ಬಟ್ ಇದು ಆ ಥರ ಅಲ್ಲ, ತುಂಬ ಚೆನ್ನಾಗಿರುತ್ತೆ. ಮುಳ್ಳಿನ ಸಮೇತ ತಿನ್ನಬಹುದು. ಇದನ್ನು ಏನೂ ಆಗೋದಿಲ್ಲ, ಚಿಕ್ಕ ಮೀನಲ್ವಾ, ಸೊ ಏನೂ ಆಗೋದಿಲ್ಲ. ನಾವು ಧೈರ್ಯವಾಗಿ ಮಕ್ಕಳಿಗೆ ಕೊಡಬಹುದು. ಇವಾಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ತಗೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ತಗೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ. ಹಾಗೂ 1 ಮೊಟ್ಟೆ ತಗೊಳ್ತಾ ಇದ್ದೀನಿ. ಮೊಟ್ಟೆ ಹಾಕೊಳ್ಳೋದ್ರಿಂದ ಸಾಫ್ಟ್ನೆಸ್ ಬರುತ್ತೆ, ಹಾಗೆ ಮಸಾಲೆ ಎಲ್ಲ ನೀಟಾಗಿ ಹಿಡಿದಿಟ್ಕೊಳ್ಳುತ್ತೆ. ಅದಕ್ಕಾಗಿ ನಾವು ಮೊಟ್ಟೆ ಸೇರಿಸ್ತೀವಿ. ಇವಾಗ ಇದನ್ನೆಲ್ಲ ಒಮ್ಮೆ ಮತ್ತೆ ಮಿಕ್ಸ್ ಮಾಡಿ ಫ್ರಿಡ್ಜಲ್ಲಾದರೂ ಇಡಬಹುದು, ಇಲ್ಲ ಹೊರಗಡೆ ಆದರೂ ಇಡಬಹುದು. 1 ಅವರ್ ಮ್ಯಾಗ್ನೇಟ್ ಮಾಡೋದಕ್ಕೆ ಇಡೋಣ. ನಾನು ಫ್ರಿಡ್ಜಲ್ಲಿ ಏನೂ ಇಟ್ಟಿಲ್ಲ, ಹೊರಗಡೆನೇ 1 ಅವರ್ ಇಟ್ಟಿದ್ದೆ. ನಿಮಗೆ ಸಮಯ ಇದ್ದರೆ 2 ಗಂಟೆ ಆದರೂ ಇಡಿ. ಎಷ್ಟೊತ್ತು ನಾವು ಮ್ಯಾಗ್ನೇಟ್ ಮಾಡೋದಕ್ಕೆ ಸಮಯ ಮೀಸಲಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ತಿನ್ನೋದಕ್ಕೆ. ಇವಾಗ ನಾನು 1 ಅವರ್ ಹೊರಗಡೆನೇ ಇಟ್ಟಿದ್ದೆ. ಇವಾಗ ಎಣ್ಣೆ ಕೂಡ ಬಿಸಿ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ 1 ಅವರ್ ನಾನು ಹೊರಗಡೆನೇ ಇಟ್ಟಿದ್ದೆ, ಚೆನ್ನಾಗಿ ಮ್ಯಾಗ್ನೇಟ್ ಆಗಿದೆ. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ, ಒಂದೊಂದೇ ಎಣ್ಣೆ ಒಳಗಡೆ ಬಿಡೋಣ. ನಾವು ಎಣ್ಣೆ ಒಳಗಡೆ ಬಿಟ್ಟ ತಕ್ಷಣ ಅದನ್ನು ಮುಟ್ಟಬಾರ್ದು. ಅಟ್ಲೀಸ್ಟ್ ಒಂದು 2ರಿಂದ 3 ನಿಮಿಷ ಹಾಗೆ ಬಿಡಬೇಕು. ಹಾಗೆ ಬಿಡೋದ್ರಿಂದ ತಳ ಅಂಟ್ಕೊಳ್ಳೋದಿಲ್ಲ, ಮಸಾಲ ಒಂಚೂರು ಅಂಟ್ಕೊಳ್ಳದೆ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಒಂದೊಂದೇ ಬಿಡೋಣ. ಫ್ರೆಂಚ್ ಫ್ರೈಸ್ ನೀವು ತಿಂದೇ ಇರ್ತೀರ ಅಲ್ವಾ, ಸೇಮ್ ಅದೇ ರುಚಿಯಲ್ಲಿರುತ್ತೆ, ಅದಕ್ಕಿಂತ ಹೆಚ್ಚಾಗಿ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಅಲ್ಲ, ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ, ಒಮ್ಮೆ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವಾಗ 1 ನಿಮಿಷ ಆದಮೇಲೆ ನಾನು ತಿರುಗಿಸ್ತಾ ಇದ್ದೀನಿ. ಈ ಥರ ತಿರುಗಿಸೋದ್ರಿಂದ ಸ್ವಲ್ಪನೂ ತಳ ಅಂಟೋದಿಲ್ಲ. ನೋಡಿ, ಮಸಾಲ ಸ್ವಲ್ಪ ಕೂಡ ಅಂಟಿಲ್ಲ, ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ. ಮೀನನ್ನು ಎಣ್ಣೆಯೊಳಗೆ ಹಾಕಿದಾಗ ಅದಷ್ಟಕ್ಕದೇ ಮೇಲೆ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ನಾವು ತಿರುಗಿಸ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ತಳ ಕೂಡ ಅಂಟ್ಕೊಳ್ಳೋದಿಲ್ಲ, ತುಂಬ ಕ್ರಿಸ್ಪಿಯಾಗೂ ಇರುತ್ತೆ, ಸಾಫ್ಟಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಫಿಶ್ ಕಬಾಬ್ ಮಾಡ್ತಾ ಇರ್ತೀವಲ್ವ, ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ನೋಡಿ ಬೊಲಂಜೀರ್ ಫಿಶ್ ಫ್ರೈಸ್ ಮಾಡೋ ವಿಧಾನ. ಇನ್ಯಾಕೆ ತಡ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಸಮಯವಿದ್ದಾಗ ಒಮ್ಮೆ ನನ್ನ ಚಾನಲ್ ವಿಸಿಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಎಲ್ಲರಿಗೂ.